ತಗೊಂಡಿದ್ದಾರೆ. ಏನಾದ್ರು ಒಂದು 3-4 ಸಿನಿಮಾ ಜೊತೆಗಿದ್ರೆ ಏನಾಗ್ತಿತ್ತು ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದು ಒಂದು ಪ್ರಶ್ನೆ. ನಿಮಗೆ ಏನು ಅನ್ನಿಸ್ತು ಸರ್ ಟ್ರೈಲರ್ ನೋಡಿ? ಎಲ್ರಿಗೂ ನಮಸ್ಕಾರ. ಐ ಆಮ್ ಗಾಡ್. ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ, ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬಸವೇಗೌಡರ ಬಗ್ಗೆ. ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ದೀವಿ ನಮ್ಮ ಗೇಮ್ ಪಿಕ್ಚರ್ಗೆ. ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ. ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದೇ ಥರ ನೀವು ನಿಮಗೆ ಗೊತ್ತಿರ್ಬೋದು, ಅವತ್ತಿಂದ ಇವತ್ತಿಗೂ ನಾನು ನಿಮ್ಮ ಟಚ್ಚಲ್ಲಿದ್ದೀನಿ, ನೀವು ಟಚ್ಚಲ್ಲಿದ್ದೀರಾ. ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ, ಅವ್ರು ಬಂದಾಗಲೂ ಗೊತ್ತಿತ್ತು. ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾಲಿ ವರ್ಕ್ ಮಾಡ್ತೀನಿ ಅಂತ. ಸಹಜವಾಗಿ ಅನಿಸಿತ್ತು. ಆಮೇಲೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು. ಸ್ಕ್ರಿಪ್ಟಿಂದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡಿದೆ. ನೋಡಿ, ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದಲ್ಲಿ ಫಸ್ಟ್ ಅವಮಾನ ಅಂತೆ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ. ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ. ಪಿಕ್ಚರಿಂದ ರಿಲೀಸ್ ಆದರೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ. ಸೊ ಅವತ್ತಿಂದ ಆ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ರವಿ ಅವ್ರದ್ದು ಸಂಬಂಧ ಆಯಿತು. ನಮ್ಮ ಜೊತೆಯಲ್ಲಿ ಪಿಕ್ಚರ್ ಮಾಡಿದ್ರಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟೆಲ್ಲ ವರ್ಕ್ ಮಾಡಿದ್ರು. ತುಂಬ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ತುಂಬ ಇಲ್ಲೇನು ಹೇಳ್ತಾರೆ, ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ. ಮಂಜ ಹೇಳಿರೋದು, ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ ಇವಾಗ ನಾವು ಕೆಲವು ಸತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಟ್ಟದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲವು ಸತಿ. ಅಲ್ಲ, ಗೊತ್ತಿಲ್ಲ ನನಗೆ. ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು ಅದೆಲ್ಲ ನನಗೆ ಗೊತ್ತೇ ಇಲ್ಲ. ನನಗೆ ನೀವು ಬರ್ತಿದ್ರಿ, ಎಲ್ಲರ ಜೊತೆ ಇರ್ತಿದ್ರಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟ್ ಇದ್ದಿರಲಿಲ್ಲ. ಅದು ಒಂದೇ ಕಾರಣ, ನೀವು ಲಾಸ್ಟಲ್ಲಿ ಬಂದು ಜಾಯಿನ್ ಆದ್ರಿ. ಓಕೆ, ಸಂತೋಷ. ನೋಡಿ, ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ. ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಡೆವಿಲ್ ಬುಕ್ ಹಾಕ್ಬಿಟ್ಟಿದ್ದೀರಾ ಗಾಡ್ ಒಳಗಡೆ. ಅದೇ ಆಶ್ಚರ್ಯ. ಏನು ಸರ್ ಇದರಲ್ಲಿ ಒಂದು ಟ್ವಿಸ್ಟು ಹಾಂ, ಭಾಳ ವಿಚಿತ್ರವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆ್ಯಕ್ಟೆಡ್ ವೆರಿ ವೆಲ್. ಐ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತ ನೀವು ಹೇಳಿದ್ರಲ್ಲ, ಸೂಪರಾಗಿ ಹೇಳಿದ್ರಿ. ನೀವು ಪಿಕ್ಚರ್ ಚೆನ್ನಾಗಿದ್ದರೆ ಕೇಳಿ ಬನ್ನಿ ಅಂದ್ರಲ್ಲ, ಅದು ಸೂಪರ್. ಅದು ಕಾನ್ಫಿಡೆನ್ಸ್ ಅನ್ನೋದು. ಏನು ಹೇಳಿ, ಸುಮ್ಮನೆ ನೋಡಿ ಅನ್ನೋದಕ್ಕಿಂತ ನನ್ನ ಪಿಕ್ಚರ್ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದರೆ ಮಾತ್ರ ಬನ್ನಿ ಅಂದ್ರಲ್ಲ, ಸೂಪರ್. ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದೆ, ಸಾಂಗ್ ನೋಡಿದೆ. ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು 2 ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀರಾ. ನಿಮಗಿಂತ ಜಾಸ್ತಿ ನನ್ನ ಸಂದೀಪ್ ಇದ್ದಾರಲ್ಲ, ಅವ್ರು ತುಂಬ ಹೇಳ್ತಾರೆ. ಅಲ್ಲ ರೀ, 2 ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗಲ್ಲ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ 1 ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್. ಈ ಥರ ನೀವು ಮಾಡ್ಕೊಂಡ್ಬಂದಿದ್ದೀರಿ ಈ ಸಿನಿಮಾನ. ನನಗೇನೋ ತುಂಬ ವಿಶ್ವಾಸ ಇದೆ, ಚೆನ್ನಾಗಿ ಆಗೇ ಆಗುತ್ತೆ ನಿಜವಾಗ್ಲೂ. ನೋಡಿ, ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮ್. ನೋಡಿ, ನನಗೆ ಗೊತ್ತಿಲ್ಲ, ಮೈಸೂರಿಗೆ ಬಂದೆ, ಮೈಸೂರಲ್ಲಿ ಮಾಡ್ತಾ ಇದ್ದೀರಾ. ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ. ಖಂಡಿತ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೇನರ ವಿಷಯ ಇದೆಯಾ? ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀನಿ ಅಂದರೆ ಒಂದು 4-5 ಸಿನಿಮಾ ಮಾಡ್ತಾರೆ. ಸೂಪರ್. ಅದಿನ್ನೂ ಸಾವಿರಾರು ಸಿನಿಮಾಗಳಾಗಲಿ ಅಂತ ನಮ್ಮ ಕಡೆಯಿಂದ ಕೂಡ ವಿಶ್ ಮಾಡ್ತೀವಿ. ಈ ಸಿನಿಮಾದಲ್ಲಿ ನಾನು ನಾಯಕಿಯ ತಂದೆ ಪಾತ್ರ ಮಾಡಿದ್ದೀನಿ. ಒಂದು ಒಳ್ಳೆಯ ಅನುಭವ. ರವಿ ಗೌಡ ಅವರು ಭಾಳ ಕಾಂಪ್ರಮೈಸ್ ಆಗದೆ ಸಿನಿಮಾನ ಮಾಡಿದ್ದಾರೆ. ಈಗ ಮೊದಲನೇ ಸಾರಿ ನಿರ್ದೇಶನ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ. ಭಾಳ ಚೆನ್ನಾಗಿ ಮಾಡಿದ್ರು. ಮತ್ತು ಎಲ್ಲರೂ ಕೂಡ ಸಿನಿಮಾ ಮಾಡೋದೊಂದೇ ಅಲ್ಲ, ಕಲಾವಿದರನ್ನ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಭಾಳ ಸಂತೋಷ ಆಯಿತು. ಮತ್ತು ಉಪೇಂದ್ರ ಸರ್ ಅವ್ರ ಬಗ್ಗೆ ನಾನು ಏನು ಹೇಳಿ, 3 ಜನರೇಷನ್ಗೆ ಇನ್ಸ್ಪಿರೇಷನ್ ಅವರು. ಹಿಂದಿನ ಜನರೇಷನ್ಗೆ, ಇವತ್ತಿನ ಜನರೇಷನ್ಗೆ, ಮುಂದಿನ ಜನರೇಷನ್ಗೆ, 3 ಜನರೇಷನ್ಗೆ ಇನ್ಸ್ಪೈರ್ ಮಾಡೋದು. ಯಾಕೆಂದರೆ ರಜನಿಕಾಂತ್ ಅವರು ಹೇಳ್ತಾರೆ, ಲೋಕೇಶ್ ಕನಕನಾಥ್ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ವೆರಿ ಪ್ರೌಡ್ ಆಫ್ ಉಪೇಂದ್ರ ಸರ್. ಇಷ್ಟು ಜನಕ್ಕೆ ಒಂದು ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿತ್ವ, ಅವರ ನಿರ್ದೇಶನ, ಅವರ ನಟನೆ ಆಗಲಿ, ನಮ್ಮೆಲ್ಲರಿಗೂ ಕನ್ನಡಿಗರಾಗಿ ನಮಗೆಲ್ಲ ತುಂಬ ಹೆಮ್ಮೆ. ನನ್ನ ಸಾರ್ ಜೊತೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ, ಹಾಗೆ ಅವ್ರ ಜೊತೆ ಬಂದಿದ್ದೀನಿ. ಇಟ್ಸ್ ಎ ಪ್ರಿವಿಲೇಜ್ ಟು ಬಿ ಹಿಯರ್ ಆ್ಯಂಡ್ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್
ಮಿನಿಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.